त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। देवं नारायणं नत्वा सर्वदोषविवर्जितं परिपूर्णं गुरुं गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं सर्वदोषविवर्जितं नारायणं नमस्कृत्य गीतातात्पर्यमुच्यते। सर्वद्वाराणि संयम्य मनोहृदि निरुद्धिता मूर्ध्यादायात्मनः ಪ್ರಾಣಮಾಸ್ಥಿತೋ ಯೋಗಧಾರಣ. ಎಲ್ಲ ಇಂದ್ರಿಯಗಳನ್ನು ಕೂಡ ನಿಯಮಿಸಿ ಅಂದ್ರೆ ಹತೋಟಿಗೆ ತಂದುಕೊಂಡು ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಿ ನೆತ್ತಿಯ ಕೊನೆಯಲ್ಲಿ ಆತ್ಮನಃ ಪ್ರಾಣಂ ಈ ಜೀವನನ್ನು ಹಿಡಿದಿಡುವ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳೆಂಬ ಪ್ರಾಣಶಕ್ತಿಯ ನೆಲೆಯನ್ನು ಜೀವನ ಜೊತೆಗೆ ಪರಮಾತ್ಮನೇ ಅತ್ಯಂತ ಪ್ರಿಯವಾದಂತಹ ಉಸಿರಿನ ನೆಲೆಯನ್ನು ನೆತ್ತಿಯಲ್ಲಿ ಇರಿಸಿ ಯೋಗದ ಸ್ಥಿತಿಯನ್ನ ಧಾರಣೆ ಮಾಡಬೇಕು ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಆಚಾರ್ಯರ ಮಾತು ಒಂದೇ ಒಂದಿದ್ದು ಮನ ಆದೀನಾಂ ಬ್ರಹ್ಮಣಿ ಚರಣಂ ಅಂತ ತಾತ್ಪರ್ಯ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರ ಭಾಷ್ಯವನ್ನು ಕೂಡ ನಾವು ನೋಡಿದ್ವಿ. ಯತ್ರ ಪ್ರಾಣೋ ಮನಸ್ತತ್ರ ತತ್ರ ಜೀವ ಪರಸ್ತಥಾ ಅಂತ ಯೋಗ ಧಾರಣಾಂ ಆಸ್ಥಿತಃ ಯೋಗ ಭರಣೆ ಏವ ಅಭಿಯುಕ್ತಃ. ಉಪಾಯಗಳನ್ನು ಬಲ್ಲವನಾಗಿ ಸರಿಯಾದ ರೀತಿಯಲ್ಲಿ ಅಭಿಯುಕ್ತಃ ಪರಮಾತ್ಮನಿಗೆ ಅಭಿಮುಖವಾಗಿ ತನ್ನನ್ನ ಸೇರಿಸಿಕೊಳ್ಳುವುದು ಅನ್ನುವ ಅಂಶವನ್ನ ಗಮನಿಸಿದ್ರು. ಇಲ್ಲಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅನ್ನುವ ಮಾತು ಅತ್ಯಂತ ಮುಖ್ಯವಾದದ್ದು. ಯಾಕೆಂದ್ರೆ ಈ ಅಕ್ಷರ ಏಕಾಕ್ಷರದ ಭಗವಂತನ ಇದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆಯ ಗುಣಗಳನ್ನ ಸಂಗ್ರಹಿಸುವ ನಾಮ ಇನ್ನೊಂದಿಲ್ಲ ಅನ್ನೋದಾಗ ಅದಕ್ಕೊಂದು ಮಹತ್ವ ಇದೆ. ಒಂದಕ್ಷರದಲ್ಲಿ ಇದಕ್ಕಿಂತ ಅದ್ಭುತವಾಗಿ ಎಲ್ಲಿಯೂ ಕೂಡ ಭಗವಂತನ ಗುಣಗಳನ್ನ ಬಹಳ ಅಕ್ಷರಗಳ ಅಂಶಗಳನ್ನು ಇದೇ ಹೊತ್ತು ನಿಂತಿದೆ. ಆದ್ರೆ ಏಕಾಕ್ಷರದ ಪ್ರಪಂಚದಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಪ್ರಣವ ಅಂತ. ಪ್ರಕೃಷ್ಟಂ ನೌತಿ. ಸಮಗ್ರ ವೇದಗಳೇನೆಲ್ಲ ಹೇಳ್ತಾವೋ ಅದೆಲ್ಲವನ್ನೂ ತನ್ನ ಒಡಲಲ್ಲಿ ಇರಿಸಿಕೊಂಡು ಹೇಳುತ್ತೆ. ಆದ್ರಿಂದಾಗಿ ಇದಕ್ಕಷ್ಟು ಮಹತ್ವ. ಅದನ್ನ ಅದು ಬ್ರಹ್ಮನನ್ನೇ ಹೇಳ್ತಾ ಇದೆ ಅನ್ನುವುದು ತಿಳಿದು ಬ್ರಹ್ಮನನ್ನ ಹೇಳ್ತಾ ನೋಡಿ. ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಅಂತ ಮತ್ತೆ ಬ್ರಹ್ಮ ವ್ಯಾಹರನ್ ಪರಮಾತ್ಮನನ್ನ ಹೇಳುತ್ತಾ ನನ್ನನ್ನು ಸ್ಮರಿಸುತ್ತಾ ಅಂದ್ರೆ ನಾನು ಮತ್ತೆ ಪರಮಾತ್ಮ ಬೇರೆ ಬೇರೆ ಆಗುದು ಹೇಗೆ? ಹಾಗಾಗಿ ಬ್ರಹ್ಮನಾದ ನನ್ನನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕೆ ಯಾಕೆ ಇದು ವ್ಯಾಖ್ಯಾನ ಅಂದ್ರೆ
ಇಷ್ಟು ಸ್ಪಷ್ಟವಾಗಿ ಓಂ ಎನ್ನುವ ಅಕ್ಷರದಿಂದ ಪ್ರತಿಪಾದ್ಯನಾದ ಅಕ್ಷರ ಬ್ರಹ್ಮನಾದ ಮಾಂ ವ್ಯಾಹರನ್, ಮಾಂ ಅನುಸ್ಮರನ್. ಬ್ರಹ್ಮ ವ್ಯಾಹರನ್ ಅಂದ್ರೆ ಮಂತ್ರ ಅಂತ ಇಟ್ಕೊಳ್ಬೇಕಿದ್ರೆ. ಹಾಗೆ ಹೇಳಲಿಕ್ಕೆ ಯಾಕೆ ಅದಕ್ಕೆ ಬ್ರಹ್ಮ ಅಂತ ಹೆಸರು ಬಂತು ಅಂದ್ರೆ ಬ್ರಹ್ಮನನ್ನ ಹೇಳುತ್ತೆ ಅದಕ್ಕೆ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ. ಯಾಕಂದ್ರೆ ದೊಡ್ಡದಾದದ್ದನ್ನು ಹೇಳುತ್ತೆ, ಆದ್ರಿಂದ ಅದಕ್ಕೆ ದೊಡ್ಡತನ ಬಂತು. ದೊಡ್ಡದೇ ಆದದ್ದು ಯಾವುದು? ತತ್ವ, ಪರತತ್ವ. ಅದಕ್ಕೆ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಚತೆ ಅನ್ನೋಲಿ. ಬ್ರಹ್ಮ ಅಂದ್ರೆ ಏನು? ಪರಮಂ ಅಕ್ಷರಂ ಬ್ರಹ್ಮ. ಇಲ್ಲಿ ಪರಮಾಕ್ಷರ ಯಾವುದು? ಓಂ. ಆ ಓಂ ಅಕ್ಷರದಿಂದ ಪ್ರತಿಪಾದ್ಯನಾದಂತಹ ಅಕ್ಷರ ರೂಪನೇ ಬ್ರಹ್ಮನೆನಿಸಿದ್ದಾನೆ, ಅಪೂರ್ವವಾದ ಮಂತ್ರವೆನಿಸಿದ್ದಾನೆ. ಆ ಮಂತ್ರವನ್ನು ವ್ಯಾಹರನ್ ಹೇಳುತ್ತಾ ಆ ಮಂತ್ರ ಪ್ರತಿಪಾದ್ಯನಾದ ಮಾಂ ಅನುಸಾರಕ್ಕೆ ತುತ್ತು ತುದಿಯಲ್ಲಿರುವ ಅರ್ಥವಾದದ್ದನ್ನ ಹೇಳಬೇಕು ಅಂತ ಹೇಳುವಾಗ ಅದು ಬ್ರಹ್ಮ ಅಂತ ಹೇಳ್ತಾರೆ ಬೇರೆ ಕಡೆ. ಅದು ಪರಮಾತ್ಮನನ್ನೇ ಹೇಳಲಿಕ್ಕೋಸ್ಕರ ಅದು ಯಾರು ಅಂತ ಬಂದಾಗ ಇಲ್ಲಿ ಕೃಷ್ಣ ಮಾಂ ಅನುಸ್ಮರನ್, ನನ್ನನ್ನು ಸ್ಮರಿಸಿ ಅನ್ನುವ ಅರ್ಥದಲ್ಲಿ ಈ ಸಾಲನ್ನು ನಿರೂಪಣೆ ಮಾಡಿದ್ದಾನೆ. ಅದರಿಂದಾಗಿ ಮಾಂ ಅನುಸ್ಮರನ್, ನನ್ನನ್ನೇ ನೆನೆಯುತ್ತಾ. ಇದು ನಮಗೆ ಬಹಳ ಸ್ಪಷ್ಟವಾಗಿ ನೆನಪಲ್ಲಿರಬೇಕಾದ ಸಂಗತಿ. ನೂರಾರು ದೇವತೆಗಳಿರಬಹುದು, ಆದ್ರೆ ಎಲ್ಲ ದೇವತೆಗಳು ಕೂಡ ಪರಮಾತ್ಮನಿಗೆ, ಅಂದ್ರೆ ಇಲ್ಲಿ ಹೇಳಿದ ಬ್ರಹ್ಮ ತತ್ವವಾದಂತಹ ಕೃಷ್ಣನಿಗೆ ಅಥವಾ ನಾರಾಯಣನಿಗೆ ಅಥವಾ ವಾಸುದೇವನಿಗೆ ಯಾವ ರೂಪ ತೆಗೆದುಕೊಂಡ್ರೂ ಅದು ಭಗವಂತನ ಅವತಾರಗಳಲ್ಲಿ ಅದು ಅವನದ್ದೇ ಅಭಿನ್ನವಾದ ರೂಪಗಳು. ಒಂದಕ್ಕೊಂದು ಭೇದ ಇಲ್ಲ, ಒಂದಕ್ಕೊಂದು ವ್ಯತ್ಯಾಸ ಇಲ್ಲ, ಒಂದಕ್ಕೊಂದು ಕಡಿಮೆ ಹೆಚ್ಚು ಇಲ್ಲ, ಒಂದಕ್ಕೊಂದು ಪರಿಚಯ ಇಲ್ಲದೆ ಹೋಗುವುದು ಅಂತಿಲ್ಲ. ಎಲ್ಲ ಒಂದೇ. ಆದ್ರೆ ಅದು ಕಾರ್ಯಭಾರಗಳನ್ನು ನಿರ್ವಹಿಸುವ ಸ್ಥಾನಗಳು ಬೇರೆ, ಕಾಲಗಳು ಬೇರೆ, ಯೋಗಗಳು ಬೇರೆ. ಅದರಿಂದಾಗಿ ಅದನ್ನ ಆ ಶಬ್ದಗಳಿಂದ ಹೇಳ್ತಾರೆ. ಅದಕ್ಕೆ ಕೃಷ್ಣ ಇನ್ನೂ ಮಾಂ ಅನುಸ್ಮರನ್ ಈಗ, ಯಾಕೆಂದ್ರೆ ಇಷ್ಟು ಹೊತ್ತು ಹಿಂದೆ 7 ಅಧ್ಯಾಯಗಳಲ್ಲಿ ಕೇಳಿದ ಸಂದರ್ಭಗಳಿಂದ, ಯಾಕಂದ್ರೆ ಅವನು ಕೆಲವು ಭೋಕ್ತಾರಂಭ ಚತುರ್ಸಾಂ ಅನ್ನುವ ಸಾಲುಗಳಿಂದ ತನ್ನ ಪರಿಚಯವನ್ನು ಮಾಡಿ ಕೊಟ್ಟಿದ್ದಾನೆ. ಅಂತಹ ಪರಿಚಯದಿಂದ ನಮ್ಮಲ್ಲಿ ಏನೊಂದು ಕಲ್ಪನೆ ಮೂಡಿದೆ, ಆ ಕಲ್ಪನೆಯಿಂದ ಕೂಡಿದ ಬ್ರಹ್ಮ ಸ್ವರೂಪವನ್ನೇ ಹೇಳುತ್ತಾ ಅಲ್ಲಿ ನನ್ನನ್ನೇ ಸ್ಮರಿಸುತ್ತಾ, ಯಾರು ತ್ಯಜನ್ ಪ್ರಯಾತಿ ಅಂದ್ರೆ ಮಹಾಪ್ರಯಾಣವನ್ನ ಮಾಡುತ್ತಾ, ಯಹ ದೇಹಂ ತ್ಯಜನ್ ಮಾಂ ಅನುಸ್ಮನ್. ನೋಡಿ, ಇದೆಲ್ಲ ಒಟ್ಟೊಟ್ಟಿಗೆ ಆಗುವಂತಹ ಕೆಲಸಗಳನ್ನ ಹೇಳ್ತಾ ಇದೆ. ಎಲ್ಲವೂ ಕೂಡ ಸೈಮಲ್ಟೇನಿಯಸ್ ಆಗಿ ನಡೆಯುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಓಂ ಅಂತ ಹೇಳ್ತಾ ಇರಬೇಕು, ನನ್ನನ್ನ ಸ್ಮರಿಸ್ತಾ ಇರಬೇಕು, ಆಗಲೇ ದೇಹವನ್ನು ಬಿಡ್ತಾ ಇರ್ಬೇಕು. ಇದು ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಇದು ಯಾವಾಗ್ಲೂ ಆಗಿ ಯಾವಾಗ್ಲೂ ಹೋಗಿ ಯಾವಾಗ್ಲೂ ಬರುವಂತದ್ದಲ್ಲ. ಮಾಂ ಅನುಸ್ಮರನ್, ನನ್ನನ್ನು ಚೆನ್ನಾಗಿ ನೆನೆಯುತ್ತಾ, ದೇಹಂ ತ್ಯಜನ್ ಯಹ ಪ್ರಯಾತಿ ಸಹ ಪರಮಾಂ ಗತಿಂ ಯಾತಿ. ಪ್ರಯಾತಿ ಅಂದ್ರೆ ಮಹಾಪ್ರಯಾಣ, ಅಂದ್ರೆ ದೇಹತ್ಯಾಗ. ನಮಗೆ ಪ್ರಯಾಣ ಅನ್ನೋ ಶಬ್ದದ ನಿಜವಾದ ಅರ್ಥ ದೇಹತ್ಯಾಗವೇ. ಆದ್ರೆ ಆ ಪ್ರಯಾಣಕ್ಕೆ ಈ ನಮ್ಮ ಸಣ್ಣ ಪ್ರಯಾಣ ಅನ್ನೋದೊಂದು ಕಾಲವನ್ನ ಕಳ್ಕೊಳ್ಳುವ, ಕರ್ಮಗಳನ್ನು ಕಳ್ಕೊಳ್ಳುವ, ಇಂದ್ರಿಯಗಳ ಶಕ್ತಿಯನ್ನ ಕಳ್ಕೊಳ್ಳುವ ಒಂದು ಸಣ್ಣ ಅವಸ್ಥೆ. ಆದ್ರಿಂದಾಗಿ ಇದನ್ನು ಪ್ರಯಾಣ ಅಂತ ಕರೀತಾರೆ. ಮಹಾಪ್ರಯಾಣಕ್ಕೆ ಸಂಬಂಧಪಟ್ಟ ನಿತ್ಯದ ಶರೀರದಿಂದ, ಮನಸ್ಸಿನಿಂದ, ಕಾಲದಿಂದ ನಾವು ಹಿಂದೆ ಹಿಂದೆ ಒಂದಿಷ್ಟು ಅಂಶಗಳನ್ನು ಬಿಟ್ಟು ಹೋಗ್ತಾ ಇರ್ತೀವಿ. ಅದು ಮತ್ತೆ ನಮ್ಗೆ ವಾಪಸ್ ಸಿಗಲ್ಲ. ಮಾತಿನಿಂದ ಹೇಳಿದ್ದಿರಬಹುದು, ಮನಸ್ಸಿನಿಂದ ಯೋಚಿಸಿದ್ದಿರಬಹುದು, ದೇಹದಿಂದ ಮಾಡಿದ್ದಿರಬಹುದು, ಕಾಲದಿಂದ ಅದು ಹಿಂದಕ್ಕೆ ಹೋಗ್ತಾ ಇರುತ್ತೆ. ಆದ್ರಿಂದಾಗಿ ಪ್ರಯಾತಿ, ತಾನು ಮುಂದಕ್ಕೆ ಹೋಗಿ ಅದನ್ನು ಹಿಂದಕ್ಕೆ ಬಿಟ್ಟು ಮತ್ತೆ ತಗೊಳ್ಳಿಕ್ಕೂ ಆಗಲ್ಲ. ಆಗ ಬರುದೇನು ಅಂದ್ರೆ ನಾವು ಮಾಡಿದ ಒಳ್ಳೆ ಕೆಲಸದ ಪ್ರತಿಫಲ ಮಾತ್ರ, ಕರ್ಮಫಲ ಮಾತ್ರ. ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಎರಡೂ ಬರುತ್ತೆ. ಯಾವುದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನಾವು ಕಲ್ತ ಜ್ಞಾನ, ನಮ್ಮ ಕರ್ತವ್ಯಗಳಿಂದ ಆದಂತಹ ಅದಕ್ಕೆ ಪ್ರತಿಫಲವಾಗಿ ಸಿಗಬೇಕಾದವುಗಳು, ಮತ್ತು ನಾವು ನಮ್ಮ ನೆಕ್ಸ್ಟ್ ಜನರೇಷನ್ ಏನು ಜ್ಞಾನವನ್ನ ಕೊಂಡಿಯ ರೂಪದಲ್ಲಿ ಕೊಟ್ಟು ಹೋಗ್ತೇವೆ, ಅದು ಉಳಿಯುತ್ತೆ. ಹಾಗಾಗಿ ಸಂಸ್ಕಾರಯುಕ್ತವಾದಂತಹ ಮುಂದಿನ ಬದುಕು, ಇದೆಲ್ಲವನ್ನು ಬಿಟ್ಟು ಹೊರಡುವುದಾದ್ರಿಂದ ಇದಕ್ಕೆ ಪ್ರಯಾಣ ಅಂತ ಹೆಸರು. ಪ್ರಕೃಷ್ಟವಾದ ಯಾನ. ಓಂ ಅಂತ ಹೇಳ್ತಾ ಇರಬೇಕು, ಮನಸ್ಸಿನಲ್ಲಿ ಓಂಕಾರ ವಾಚ್ಯನಾದಂತಹ ಶ್ರೀಕೃಷ್ಣನನ್ನ ನೆನೀತಾ ಇರಬೇಕು. ಆಗಲೇ
ದೇಹದಿಂದ ಪ್ರಾಣವನ್ನ ಬಿಡ್ತಾ ಇರಬೇಕು. ಬಿಡುವುದು ಅನ್ನೋದನ್ನೇ ಪ್ರಯಾತಿ. ಯಹ ದೇಹಂ ತ್ಯಜನ್ ಪ್ರಯಾತಿ. ಯಾರು ಈ ದೇಹ ತ್ಯಾಗ ಮಾಡುವುದೇ ಪ್ರಯಾಣ ಅಲ್ವಾ. ಆಹ. ದೇಹಂ ತ್ಯಜನ್ ಅಂದ್ರೆ ದೇಹದ ಬಗ್ಗೆ ಅಭಿಮಾನ ಇಲ್ಲದೆ ಬಿಡುವುದು, ಹೊರಡುವುದು. ಮತ್ತೆ ನಮಗೆ ಏನೇ ಹೊರಡುವಾಗ್ಲೂ ಮನಸ್ಸಿನಲ್ಲಿ ಅದೇ ವಸ್ತುವಿನ ಬಗ್ಗೆ ಆಸಕ್ತಿ ಇದ್ರೆ ನಾವು ಹೋಗ್ತೀವಿ ಅಷ್ಟೇ. ಆದ್ರೆ ಮುಂದೆ ಹೋದ್ಮೇಲೆ ಆ ವಸ್ತುವಿನ ಬಗ್ಗೆ ಇನ್ನೂ ಮನಸ್ಸಿನಲ್ಲೇ ಕೂತಿದೆ ಅಂದ್ರೆ ನಾವು ಸ್ಥಳದಲ್ಲಿ ಇಲ್ಲ ಅನ್ನೋದು ಬಿಟ್ರೆ ಎಷ್ಟೋ ಸರ್ತಿ ಎಲ್ಲೋ ಕೂತಿರ್ತೇವೆ. ಕೂತಿದ್ದಾಗ ಏನೋ ಮನೆಯಲ್ಲಿ ಆಗಿರುವ ಅವ್ಯವಸ್ಥೆ ಯಾವುದೋ ನೆನಪಾಗ ಅಲ್ಲೇ ಇರ್ತೇವೆ. ಇಲ್ಲಿ ಎಲ್ಲ ಏನೇನೋ ಘಟನೆಗಳು ನಡೀತಾ ಇರ್ತವೆ. ನಾವು ಅದು ಯಾವುದಕ್ಕೂ ಸಾಕ್ಷಿಯಾಗಿ ಇಲ್ಲದೆ, ಯಾಕಂದ್ರೆ ಮನಸ್ಸಿನೆಲ್ಲ ಮನೆಯನ್ನು ಬಿಟ್ಟಿಲ್ಲ. ಮನಸ್ಸಿನಲ್ಲಿ ಮನೆಯಲ್ಲಿ ಆಗ್ತಾ ಇರುವ ವ್ಯವಸ್ಥೆಗಳ ಬಗ್ಗೆಯೋ ಬೇಸರದ ಬಗ್ಗೆಯೋ ಯಾವುದೋ ಒಂದು ಯೋಚನೆ ಅದು ಗಟ್ಟಿ ಕೂತಿರುತ್ತೆ. ಋಷಿಯ ಅಂದ್ರೆ ಒಬ್ಬ ಗುರುಕುಲದ ವಿದ್ಯಾರ್ಥಿಗಳಿಬ್ಬರ ಪ್ರಸಂಗವೊಂದನ್ನ ಹೇಳ್ತಾರೆ. ಆ ದಾರಿಯಲ್ಲಿ ಹೋಗುವಾಗ ಅವರು ಪ್ರವಾಹದ ಮಧ್ಯದಲ್ಲಿ ಹೋಗ್ಬೇಕಾದ ಪ್ರಸಂಗ ಬಂದಾಗ ಹೆಣ್ಮಗಳೊಬ್ಳು ಅತ್ತ ಹೋಗ್ಲಿಕ್ಕಾಗದೆ ಇದ್ದದ್ದನ್ನ ಗಮನಿಸಿ ಆ ಸಹಾಯ ಮಾಡ್ತೀರಾ ಅಂತ ಆಕೆ ಬೇರೆ ಕೇಳಿದಾಗ ಒಬ್ಬ ಅವಳನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಅತ್ತ ಬಿಟ್ಟು ಬರ್ತಾನೆ. ಇವನು ಬೇಡ 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 ಹೇಳ್ತಾನೆ. ಇದು ನಮ್ಮ ಆಶ್ರಮದಲ್ಲಿ ಗೊತ್ತಾದ್ರೆ ಅಥವಾ ಆಶ್ರಮದಲ್ಲಿ ಇದರ ಬಗ್ಗೆ ವಿಚಾರ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ನಾವು ಯಾವತ್ತೂ ಕೂಡ ಆಶ್ರಮದ ನಿಯಮಕ್ಕೆ ವಿರುದ್ಧವಾಗಿರಬಾರದು. ಅಂದ್ರೆ ಪರ ವ್ಯಕ್ತಿಯನ್ನ ನಾವು ಆ ಸಹಾಯಕ್ಕೂ ಅಥವಾ ಇನ್ಯಾವುದೇ ಕಾರಣಕ್ಕೂ ಸ್ಪರ್ಶಕ್ಕೆ ಬರಬಾರದು ಅಂತ. ಸರಿ, ಅವನು ಇದನ್ನೆಲ್ಲ ಕಿವಿಗೆ ಹಾಕೊಳ್ಳಿಲ್ಲ. ತುಂಬಾ ಪ್ರವಾದಿ ಬಹಳ ನಿಲ್ಲುವ ಕಾಲ ಕಾಣಿಸ್ತಿಲ್ಲ. ಬೆಟ್ಟ ಬಂದ. ಆಮೇಲೆ ಅದನ್ನೇ ತಲೆ ಹಿಡ್ಕೊಂಡು ಒಂದ್ ದಿವಸ ಆಯ್ತು, 2 ದಿವಸ ಗುರುಗಳು ಸಿಕ್ಕಿದ್ರು. 3ನೇ ದಿವಸ ಗುರುಗಳ ಹತ್ರ ಎಲ್ಲ ಹೇಳಿದ್ರು, ನೋಡಿ ಹೀಗ್ ಮಾಡಿದಾನೆ ಅಂತ. ಗುರುಗಳು ಅವನನ್ನು ಗಮನಿಸಿದ್ದಾರೆ, ಇನ್ನೊಬ್ಬನನ್ನು ಕೂಡ. ಅವನ ಪಾಡಿಗೆ ಅವನ್ ನಿತ್ಯದ ಚಟುವಟಿಕೆಯಲ್ಲಿದ್ದ. ಆಗ ಅವನು ಹೇಳಿದ, ಅವನ್ ಬಿಟ್ಟು ಬಂದ ಆಯ್ತು, ನೀನೇ ಇನ್ನು ತ್ಯಾಗ ಮಾಡಿಲ್ಲ, ನಿನ್ ಮನ್ಸಲ್ಲೇ ಅದು ಕೂತಿದೆ, ಹಾಗಾಯ್ತು ಹೀಗಾಯ್ತು ಅಂತ. ಮನಸ್ಸಿನಿಂದ ಬಿಡುವುದೇ ನಿಜವಾಗಿ ಬಿಡುವುದು. ಒಬ್ಬ ವ್ಯಕ್ತಿಯನ್ನ ಕೊಲ್ಲುವುದು ಅಂದ್ರೆ ಹೋಗಿ ನಾವು ಶರೀರದ ಮೇಲೆ ಘಾಸಿ ಮಾಡಿಕೊಳ್ಬೇಕಾಗಿಲ್ಲ, ಮನಸ್ಸಿನಿಂದ ಪಕ್ಕಕ್ಕಿಟ್ಟು ಬಿಟ್ರೆ ಆಯ್ತು. ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಎಷ್ಟೇ ವೈಮನಸ್ಸೇ ಇರ್ಲಿ, ಎಷ್ಟೇ ಅವ್ಯವಸ್ಥೆ ಇರ್ಲಿ, ಎಷ್ಟೇ ನಮ್ಮನ್ನ ಆಡಿಕೊಂಡಿರ್ಲಿ, ನಾವು ಯಾವಾಗ ಅದಕ್ಕೆ ಮನಸ್ಸಿನಲ್ಲಿ ಪ್ರತಿಕ್ರಿಯೆಯನ್ನ ಹೀಗ್ ಕೊಡ್ಲೋ ಹಾಗ್ ಕೊಡ್ಲೋ, ಅದಕ್ಕೆ ಏನ್ ಹೇಳ್ದ, ಅವ್ನು ಯಾಕೆ ಅದನ್ನ ಹೇಳ್ದ, ಯಾರು ಹೇಳಿದ್ರು ಅವನಿಗೆ, ಯಾವಾಗದಿಂದ ಹೇಳಿದ್ರು, ಏನ್ ಹೇಳಿದ್ರು, ಎಷ್ಟು ಹೇಳಿದ್ರು, ಏನೇನ್ ಗೊತ್ತ ಅವನಿಗಿನ್ನು, ಇನ್ನೇನೇನ್ ತಿಳ್ಕೊಂಡಿರ್ತಾನೆ ಅಂತ ಈ 100 ಯೋಚನೆ ಮಾಡುವ ಶಕ್ತಿಯನ್ನ ವ್ಯಯ ಮಾಡುವುದರ ಬದಲು ಅದನ್ನ ಮನಸ್ಸಿನಿಂದ ಪಕ್ಕಕ್ಕೆ ಇಟ್ಟು ಬಿಟ್ರೆ, ತೆಗೆದೇ ಹಾಕಿಬಿಟ್ರೆ ಆ ವ್ಯಕ್ತಿ ನಿಜವಾದ ತ್ಯಾಗ, ಅದು ನಿಜವಾದ ಮನಸ್ಸಿನಿಂದ ಹೊರಗೆ ಇಡುವಂತಹ ಪ್ರಸಂಗ. ಸಾಮಾನ್ಯ ಏನಾಗುತ್ತೆ, ಮನಸ್ಸು ಯಾರೇ ವ್ಯಕ್ತಿ ಸಿಕ್ಕಿದಾಗ್ಲೂ ದೋಷವನ್ನೇ ಹುಡುಕುದ್ರಲ್ಲಿ ಕೂತಿರುತ್ತೆ. ಅದು ಹಾಗಾಯ್ತು, ಇದು ಹೀಗಾಯ್ತು. ನಮ್ಮನ್ನ ನಾವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಅವನು ಹಾಗೆ ಮಾಡ್ತಾನೆ ಹೀಗ್ ಮಾಡ್ತಾನೆ. ಅದು ಎಷ್ಟು ಸರ್ತಿ ನಾವು ಆ ದೋಷದ ಬಗ್ಗೆ ಯೋಚನೆ ಮಾಡ್ತೇವೋ ಅಷ್ಟು ನಮ್ಮ ಎನರ್ಜಿಯನ್ನ ನಾವು ಗುಣಗಳಲ್ಲಿ, ಭಗವಂತನ ಗುಣ ಆಗಿರ್ಬೋದು, ಲೋಕದಲ್ಲಿರುವ ಉಳಿದ ಗುಣಗಳೇ ಆಗಿರ್ಬೋದು, ಅದರ ಕಡೆ ಗಮನ ಹಾಕಿದ್ದಿದ್ರೆ ಎಷ್ಟು ಮುಂದೆ ಹೋಗ್ತಿದ್ವಿ, ಎಷ್ಟು ಸಾಧನೆ ಆಗ್ತಿತ್ತು. ಆದ್ರೆ ನಮ್ಗೆ ನೋಡಿದ ತಕ್ಷಣ ಅದರಲ್ಲಿರುವ ದೋಷವೇ ಕಾಣುತ್ತೆ, ಅದನ್ನೇ ಎತ್ತಿ ಹೇಳ್ತೇವೆ. ಅದನ್ನೇ ಹೇಳೋದು ಮಾತ್ರ ಅಲ್ಲ, ಅದರಿಂದ ಇನ್ನಷ್ಟು ನಾವು ವ್ಯಕ್ತಿಯಿಂದ ದೂರವಾಗ್ತೇವೆ ಹೊರತು ತ್ಯಾಗ ಅಲ್ಲ ಅದು. ಅದು ಮತ್ತಷ್ಟು ನಮಗೆ ಆ ಬದುಕಿನ ಬಗೆಗಿನ ಅಂಟುವಿಕೆಯನ್ನೇ ಉಂಟು ಮಾಡುತ್ತೆ. ದೇಹ ತ್ಯಾಗ ಅಂದ್ರೆ ಅದನ್ನ ಮನಸ್ಸಿನಿಂದ ತೆಗೆದು ಹಾಕುದು. ತ್ಯಾಗ ಅನ್ನುವುದು ಕೇವಲ ಮೈಯಿಂದ ದೂರ ಇರುವುದು ಅಥವಾ ಕಣ್ಣ ಮುಂದಿನಿಂದ ದೂರ ಇರುವುದು, ಇದರಿಂದ ಉಪಯೋಗ ಇಲ್ಲ. ಇದು ಒಂದು ತರದಿಂದ ಮನಸ್ಸಿಗೆ ಅದು ಮತ್ತೆ ಘಾಸಿ ಉಂಟು ಮಾಡುತ್ತೆ ಅಂದ್ರೆ ಅದು ಬೇಕಾಗ್ಬಹುದು. ಆದ್ರೆ ನಾನು ಅದನ್ನ ಮಾಡುವುದೇ ತಪ್ಪು ಅಂತಾನು ಹೇಳ್ತಿಲ್ಲ, ಅದು ಮಾಡದೇ ಇರುವುದರಿಂದ ದೊಡ್ಡ ಅನರ್ಥ ಆಯ್ತು ಅಂತಾನೂ ಅಲ್ಲ. ಆದ್ರೆ ತ್ಯಜನ್ ದೇಹಂ ಪ್ರಯಾತಿ, ದೇಹದ ಮೇಲೆ ಅಭಿಮಾನ ಇಲ್ಲದೆ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್ ಅಂತ ವಿದುರನು ಈ ಮಾತನ್ನ ಒತ್ತು ಹೇಳ್ತಾನೆ. ಪೃಥ್ವಿಯನ್ನ ತೊರಿಬೇಕು, ಭೂಮಿ ಮೇಲಿನ ಆಸೆ ಬಿಡದೆ
ಈ ಆಸ್ತಿ ಆಗ್ಲಿ, ಈ ಸಂಪತ್ತಾಗ್ಲಿ, ಈ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಲಿ, ಅಥವಾ ನಾವು ಉಪಯೋಗಿಸಿದ ವಾಹನಗಳಾಗ್ಲಿ, ಯಂತ್ರಗಳಾಗ್ಲಿ, ಅಥವಾ ಏನೇನೋ ವಸ್ತುಗಳು ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಕೆಲವರಿಗೆ ಕೆಲವರ ಪೇಂಟಿಂಗ್ ಇರ್ಬೋದು, ಕೆಲವರಿಗೆ ಕೆಲವು ಹಾಡಿರ್ಬೋದು, ಕೆಲವು ವ್ಯಕ್ತಿಗಳಿರ್ಬೋದು, ಕೆಲವು ಆಸ್ತಿಗಳಿರ್ಬೋದು, ಏನೋ ಅವ್ರವರಿಗೆ ಸಂಬಂಧಪಟ್ಟಂತೆ ಭೂಮಿಯ ಏನೇನು ವಸ್ತುಗಳಿವೆ ಅದರ ಬಗೆಗೆ ಎಷ್ಟು ಆಸಕ್ತಿ ನಮ್ಮನ್ನ ಕೆಳಮುಖವಾಗಿ ಎಳೆಯುತ್ತೋ ಅಷ್ಟು ನಾವು ಈ ದೇಹವನ್ನು ಬಿಟ್ಟು ಹೊರಗೆ ಹೋಗುವಾಗ ನೋವಾಗುತ್ತೆ. ಯಾವಾಗ ಇದು ಯಾವುದನ್ನು ತೊರೆದ್ರೂ ನನಗೆ ಯಾವ ಯೋಚನೆಯೂ ಇಲ್ಲ. ಯಾಕೆಂದ್ರೆ ನಾನು ಬರುವ ಮುಂಚೆಯೂ ಇದು ಇತ್ತು, ನಾನು ಈಗ ಹೊರಟು ಹೋದ್ಮೇಲೂ ಇವೆಲ್ಲ ಇರ್ತಾವೆ. ನಾನು ಇಲ್ದೇ ಇದ್ರೂ ನಡೀತಿತ್ತು, ನಾನು ಇದ್ದದ್ರಿಂದನೂ ಏನು ವಿಶೇಷವಾದ ಕಾರ್ಯಭಾರ ಅದು ಜಗತ್ತಿಗೋಸ್ಕರ ನನ್ನಿಂದ ಆದದ್ದಲ್ಲ ಅನ್ನುವ ಎಚ್ಚರ ಇದ್ದು ಒಬ್ಬ ಪ್ರಯಾತಿ ತ್ಯಾಗ ಮಾಡ್ತಾನೆ ಅಂದ್ರೆ ಅವನು ದೇಹಂ ತ್ಯಜನ್. ದೇಹ ತ್ಯಾಗ ಅನ್ನೋದು ಎಲ್ಲರೂ ಮಾಡ್ತಾರೆ. ಆದ್ರೆ ಆ ದೇಹ ತ್ಯಾಗ ಮಾಡುವಾಗ ಇದು ನನ್ನದಲ್ಲ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಹೇಳ್ತಾ ಇರೋದು. ಮತ್ತೆ 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 ಹೇಳ್ತಾರೆ, ನೀನು ದೇಹ ಅಲ್ಲ, ನಿನಗಿಂತ ದೇಹ ಬೇರೆ. ಈ ದೇಹದಿಂದ ಏನೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ ಅದು ಭಗವಂತನನ್ನ ತಿಳಿಯುವುದಕ್ಕೆ, ಪ್ರಪಂಚದ ಬಗೆಗಿನ ಮಿತಿ ಇತಿ ಏನು ಅನ್ನೋದನ್ನ ತಿಳಿಯುವುದಕ್ಕೆ ಹೊರತು ಅದೇ ಸರ್ವಸ್ವ ಅಲ್ಲ ಅನ್ನೋದನ್ನ ಎಷ್ಟು ಕಾಲ ನಾವು ಮನಸ್ಸಿಗೆ ಮತ್ತೆ ಮತ್ತೆ ತಂದುಕೊಳ್ತೇವೋ ಎಲ್ಲಾ ಬಂಧಗಳು ಕೂಡ, ಅದು ವಸ್ತುವಿನ ಬಂಧ ಇರಬಹುದು, ವ್ಯಕ್ತಿಯ ಬಂಧ ಇರಬಹುದು, ಅಥವಾ ಇನ್ಯಾವುದೋ ರೀತಿಯ ಬಾಂಧವ್ಯ ಇರಬಹುದು, ಎಲ್ಲವೂ ಕೂಡ ಅಸ್ಥಿರ. ಪರಮಾತ್ಮನನ್ನ ಒಬ್ಬನನ್ನ ಹೊರತುಪಡಿಸಿ, ಅಥವಾ ಪರಮಾತ್ಮನ ಸಬಾರ್ಡಿನೇಟ್ಸ್, ಭಗವಂತನ ಸೇವೆ ಮಾಡ್ಲಿಕ್ಕೋಸ್ಕರ ಇರುವಂತಹ ಜ್ಞಾನಿಗಳು, ಭಕ್ತರು, ಇವರನ್ನ ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ. ಮತ್ತೆ ಲೋಕದಲ್ಲಿಯೂ ಯಾವುದೇ ಸಂಬಂಧಗಳು ಕೂಡ ಎಷ್ಟು ಗಾಢವಾಗಿದ್ರು ಕೂಡ ಒಂದು ದಿವಸ ಈ ಮಹಾ ಪ್ರಯಾಣದಲ್ಲಿ ಬಿಟ್ಟು ಹೋಗ್ಲೇಬೇಕು. ಅವರನ್ನು ಒಟ್ಟಿಗೆ ನಿಯತ ಪತಿ ಪತ್ನಿಯರು ಮಾತ್ರ ದೇವಲೋಕದಲ್ಲಿ ಜೊತೆಗಿರುವವರು ಹಾಗೆ ಜೊತೆಯಾಗಿಯೇ ಬರ್ತಾರೆ, ಜೊತೆಯಾಗಿ ಹೋಗ್ತಾರೆ ಅಂತ ಹೇಳ್ಬೋದು. ಅದು ಏನ್ ನಿಯತಿ ಅಲ್ಲ. ಇರುವುದು ನಿಯತ, ಆದ್ರೆ ಬರುದೊಟ್ಟಿಗೆ ಹೋಗುದೊಟ್ಟಿಗೆ ಹೀಗೇನ್ ನಿಯತ ಅಲ್ಲ. ಆದ್ರಿಂದಾಗಿ ಯಾವುದೇ ಅಂಶಗಳಿಂದಲೂ ಕೂಡ ಭೂಮಿಯಲ್ಲಿ ನಮ್ಮ ಮನಸ್ಸಿನ ಸಂಘ ಅಂಟುವಿಕೆ ಇತ್ತು ಅಂತ ಆದ್ರೆ ಆ ಪ್ರಯಾಣ ಅನ್ನೋದು ತುಂಬಾ ದುರ್ಭರವಾಗುತ್ತೆ. ಎಳೆದ ಹಾಗಾಗ್ತಾ ಇರುತ್ತೆ. ಈ ಕಡೆಯಿಂದ ಆ ಅಟ್ಯಾಚ್ಮೆಂಟ್ ಕೆಳಕ್ಕೆ ಎಳಿತಾ ಇರುತ್ತೆ. ದೇಹ ಬಿಟ್ಟು ಹೋಗ್ಬೇಡ, ನಿನಗೆ ಮಕ್ಕಳಿಗೆ ಏನ್ ಮಾಡ್ತಿ, ನೂ ದೃಢಂ ಪಾಶಮಿಮಂ ಚಿಂದಿ, ಸ್ನೇಹ ಪಾಶಮಿಮಂ ಚಿಂದಿ, ದೃಢಂ ಪಾಂಡುಷು ವೃಷ್ಣಿಷು ಅಂತ ಕುಂತಿ ಕೇಳ್ತಾಳಲ್ವಾ, ಇದು ದೇಹ ತ್ಯಾಗ. ಕೃಷ್ಣ, ನನಗೆ ಈ ಪಾಂಡವರ ಪ್ರೀತಿ ಓವರ್ ಆಗಿದೆ, ವೃಷ್ಣಿಗಳ ಸ್ನೇಹ ಹೆಚ್ಚಾಗಿದೆ, ನನಗೆ ಇದರಿಂದ ಪಾರಾಗಿ ಬರಬೇಕು ಅಂತಿದೆ, ಆಗ್ತಾ ಇಲ್ಲ, ನೀನೇ ಬಿಡಿಸ್ಬೇಕಿದನ್ನ ಅಂತ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಕುಂತಿ. ದೃಢಂ ಚಿಂದಿ, ಇದನ್ನ ಕತ್ತರಿಸು. ಈ ವ್ಯಾಮೋಹ ಅನ್ನೋದು ಏನಾದ್ರೂ ಮಾಡಿ ಮತ್ತೆ ಮತ್ತೆ ವಾಪಸ್ಸು ಸಂಸಾರಕ್ಕೆ ತರುತ್ತೆ. ಹಾಗಂತ ಹೇಳಿದ್ರ ಮೇಲೆ ದ್ವೇಷ ಅಲ್ಲ, ಹಾಗಂತೇಳಿ ಅದನ್ನ ಕಂಡಲ್ಲೆಲ್ಲ ವಿರೋಧಿಸಬೇಕು ಅನ್ನೋದಲ್ಲ. ಅದರ ಸಾಮರ್ಥ್ಯ ಇರುವುದೇ ಅಷ್ಟೇ. ಅದನ್ನ ತಿಳುವಳಿಕೆಯಿಂದ ಬಿಡಬೇಕು ಹೊರತು ಹಠದಿಂದ ಬಿಡುದು, ಸಿಟ್ಟಿನಿಂದ ಬಿಡುದು, ಅಥವಾ ಆ ನನಗದು ಉಪದ್ರ ಆಯ್ತು ಅಂತ ಅದನ್ನ ತ್ಯಾಗ ಮಾಡುದು. ನಾಳೆ ಅದೇ ಉಪಯೋಗಕ್ಕೆ ಬರ್ಬೋದು, ಆವಾಗ ಮತ್ತೆ ಅದೇ ಅಟ್ಯಾಚ್ ಆಗಿ ಜೀವನನೇ ಹಾಳು ಮಾಡಬಹುದು. ಸಂಸಾರ ಎಲ್ಲಿದ್ರು ಕೂಡ ಯಾವುದೇ ವ್ಯಕ್ತಿಗೂ ಅದು ತಪ್ಪಿಸ್ಲಿಕ್ಕಾಗುದಿಲ್ಲ. ಮದುವೆ ಆಗ್ಲಿಲ್ಲ ಅಂದ ತಕ್ಷಣ ಸಂಸಾರ ಇಲ್ಲ ಅಂತಲ್ಲ, ಅಥವಾ ಮದುವೆ ಆದ ಅಂದ ತಕ್ಷಣ ಅವನು ಸಂಸಾರದಲ್ಲಿ ಬಿದ್ದಿದ್ದಾನೆ ಅಂತನಲ್ಲ. ಅವನ ಮನಸ್ಸಿನಲ್ಲಿ ಆ ಸಂಸಾರವನ್ನ ಹೇಗೆ ನಡೆಸ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಅದು ಗಂಟೋ ಬಿಡುಗಡೆಯೋ ಅವನಿಗೆ ಅವನ ಮನಸ್ಥಿತಿಯ ಮೇಲೆ ಸಂಬಂಧಿಸಿದ್ದದು, ಮನಸ್ಥಿತಿಯ ಮೇಲೆ ನಿರ್ಧಾರವಾಗುವಂಥದ್ದು. ಹಾಗಾಗಿ ದೇಹಂ ತ್ಯಜನ್, ಯಾರು ದೇಹವನ್ನು ಬಿಡುವಾಗ ಯಾವುದೇ ಈ ನೆಲದ ವಸ್ತುಗಳು ಅಥವಾ ವ್ಯಕ್ತಿಗಳು ಅಥವಾ ಇನ್ನೇನೋ ಭಾವನೆಗಳು ಆತನನ್ನು ಬಿಗಿ ಹಿಡಿಯದೆ ಇದೆಲ್ಲದಕ್ಕಿಂತ ಮಿಗಿಲಾದ ತತ್ವದ ಕಡೆಗೆ ನನ್ನ ಮನಸ್ಸು ನೆಲೆಗೊಂಡಿದೆ, ಅದು ನೋಡಿ ಆ ಕಡೆಯಿಂದ ತತ್ವವೆನಿಸಿದ ಪರಮಾತ್ಮನಲ್ಲಿ ಅನನ್ಯವಾದ ಸಂಬಂಧ ಇದ್ದಾಗ ಈ ದೇಹವನ್ನ ತ್ಯಾಗ ಮಾಡುವುದು ಕಷ್ಟ ಆಗುದಿಲ್ಲ. ಯಾಕೆಂದ್ರೆ ಈ ದೇಹಕ್ಕಿಂತ ದೇಹ ಕೊಟ್ಟವನು ಮುಖ್ಯ ಆಗ್ತಾನೆ. ಅವನು ಬೇಕು ಅಂದ್ರೆ ಇನ್ನೊಮ್ಮೆ ದೇಹ ಕೊಡ್ತಾನೆ ಸಾಧನೆ ಬಾಕಿ ಇದ್ರೆ, ಅಥವಾ ಇದಕ್ಕಿಂತ ಒಳ್ಳೆಯ ದೇಹವನ್ನ ಕೊಟ್ಟು ನನಗೆ ಇನ್ನು ಹೆಚ್ಚಿನ
ಸಾಧನೆಯನ್ನ ಸೌಖ್ಯವನ್ನ ಅನುಭವಿಸ್ಲಿಕ್ಕಾಗತ್ತೆ ಅನ್ನುವ ಎಚ್ಚರ ಇದ್ದಾಗ ಸಹಜವಾಗಿ ಈ ದೇಹತ್ಯಾಗ ಅನ್ನೋದು ತುಂಬಾ ದೊಡ್ಡ ವಿಷಯ ಆಗಿ ನಮ್ಗೆ ಅರ್ಥ ಆಗುತ್ತೆ. ಈಗೇನು ಅಂದ್ರೆ ದೇಹತ್ಯಾಗ ಮಾಡಿದರು ಅಂತ ಪೇಪರ್ ಅಲ್ಲಿ ಓದಿ ಓದಿ ನಾವು ಅಷ್ಟನ್ನೇ ಯೋಚನೆ ಮಾಡ್ತಾ ಇದ್ದೇವೆ. ಅದಲ್ಲ, ಎಲ್ಲವನ್ನು ಬಿಟ್ಟು ಹೋಗುವಾಗಲೂ ಅದು ನಮ್ಗೆ ಯಾವುದೇ ಘಾಸಿ ಉಂಟು ಮಾಡುವುದಿಲ್ಲ, ಬೇಸರ ಉಂಟು ಮಾಡುವುದಿಲ್ಲ. ಏನ್ ಬಿಡ್ಲಿಕ್ಕೂ ರೆಡಿ. ದೇವರನ್ನೊಂದನ್ನು ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಜ್ಞಾನದ ಮುಖವನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಬಿಟ್ಟು ಬಿಡ್ಲಿಕ್ಕೆ ಮನಸ್ಸು ಅತ್ಯಂತ ಸಹಜವಾಗಿ ಯಾವುದೇ ವ್ಯಥೆ ಇಲ್ಲದೆ ಅದನ್ನು ಒಪ್ಕೊಂಡಿದೆ ಅಂದ್ರೆ ಆಗ ಅವನಿಗೆ ವೈರಾಗ್ಯ ಸಿದ್ಧಿಸಿದೆ ಅಂತ ಅರ್ಥ. ಅಂದ್ರೆ ಇದು ಮತ್ತೆ ಜ್ಞಾನ ಭಕ್ತಿ ವೈರಾಗ್ಯವನ್ನೇ ನೆನಪಿಸ್ತಾ ಇದೆ. ಭಗವಂತನ ನೆನೆಯುವುದು ಅಂದ್ರೆ ತಿಳುವಳಿಕೆ. ಅವನನ್ನೇ ಹೇಳ್ತಾ ಮಾಡುವಾಗ ಅಲ್ಲಿ ಜ್ಞಾನದ ಜೊತೆಗೆ ಭಕ್ತಿ ಇದೆ. ಅದು ಒಂದನ್ನೊಂದು ಬಿಟ್ಟಿಲ್ಲ ಬಿಡಿ. ಭಕ್ತಿ ಮತ್ತು ಜ್ಞಾನ ಬೇರೆ ಬೇರೆ ಅಲ್ಲ. ಜ್ಞಾನ ಇದ್ರೆ ಭಕ್ತಿ, ಭಕ್ತಿ ಇರುವುದರಿಂದ ಹೆಚ್ಚಿನ ಜ್ಞಾನ, ಅದಕ್ಕೆ ತ್ಯಾಗ, ತ್ಯಜನ್. ಹೀಗೆ ಜ್ಞಾನಿ ಭಕ್ತಿ ವೈರಾಗ್ಯ ಮೂರು ಸೇರಿದಾಗ ಮಾಂ ಪರಮಾಂ ಗತಿಂ, ಪರವೆನಿಸಿದ ಮಾಂ ನನ್ನನ್ನು ಯಾತಿ ಹೊಂದುತ್ತಾನೆ. ಪರಮಾಂ ಗತಿಂ ತುಂಬಾ ಚಂದದ ಶಬ್ದ. ಮುಕ್ತಾನಾಂ ಪರಮಾಗತಿ ಅಂತ ಅದೇ ಶಬ್ದವನ್ನು ಇಟ್ಟುಕೊಂಡು ವಿಷ್ಣು ಸಹಸ್ರನಾಮವು ಕೂಡ ಭಗವಂತನನ್ನ ಪರಿಚಯಿಸುವುದು. ಸ್ತ್ರೀಲಿಂಗದ ರೂಪ ಅದು. ಭಗವಂತನ ಮುಕ್ತಾನಾಂ ಪರಮಾಗತಿ ಎನ್ನುವುದು ಯಾತಿ ಪರಮಾಂ ಗತಿಂ ಅನ್ನುವುದನ್ನ ನೆನಪಿಸ್ಲಿಕ್ಕೆ ಇರುವಂತಹ ಶಬ್ದ. ನನ್ನನ್ನೇ ಬಂದು ಹೊಂದುತ್ತಾನೆ, ಪರಮಗತಿ ಎನಿಸಿದ ನನ್ನನ್ನೇ ಪಡೀತಾನೆ ಅಂತ ಭಗವಂತನ ಒಂದು ಭರವಸೆಯ ಮಾತು. ಸರಿ, ಮುಂದೆ ಹೋಗೋಣ. ಅನನ್ಯ ಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ಅನನ್ಯ ಚೇತಾಹ. ಅನ್ಯಚೇತಾಹ ಅಂದ್ರೆ ಬೇರೆಯವರಲ್ಲಿ ಮನಸ್ಸಿಟ್ಟದ್ದು. ಅನನ್ಯ ಚೇತಾಹ ಅಂದ್ರೆ ಬೇರೆ ಯಾರಲ್ಲೂ ಮನಸ್ಸಿಡದೆ ಪರಮಾತ್ಮನಲ್ಲೇ ಮನಸ್ಸಿಟ್ಟು. ಹೇಗೆ? ಸತತಂ. ತತ ಅಂದ್ರೆ ವ್ಯಾಪ್ತ, ಎಲ್ಲೆಡೆ ತುಂಬಿದ್ದು. ಸತತಂ ಎಲ್ಲೆಡೆ ತುಂಬಿದವನ ಜೊತೆಗೆ ಮನಸ್ಸಿರುವುದನ್ನ, ಅಥವಾ ಸತತ ಅಂದ್ರೆ ನಿರಂತರ ಅಂತ ಅರ್ಥ. ತತ ಸೇರಿಕೊಂಡ, ನಿರಂತರವಾಗಿ. ಹಾಗಾದ್ರೆ ಬೇರೆಯವರನ್ನೆಲ್ಲ ನೆನೆಸ್ಕೊಳ್ಳಿಕ್ಕೆ ಇಲ್ವಾ ಅಂದ್ರೆ ಇದೆ. ಎಲ್ಲರನ್ನು ನೆನೆಸ್ಕೋಬೇಕಾದ್ರೆ ಎಲ್ಲರಲ್ಲೂ ಇರುವ ಪರಮಾತ್ಮ ಅನ್ನುವ ಎಚ್ಚರ ಇರಬೇಕು. ಅನ್ಯರು ಅಂತ ಯಾರ್ಯಾರಿದ್ದಾರೋ, ನಮಗಿಂತ ಹೊರತಾದವರು ಅಂತ, ಅವ್ರು ಎಲ್ಲರಲ್ಲೂ ಅನನ್ಯವಾಗಿ ಭಗವಂತ ಇದ್ದಾನೆ ಅನ್ನುವ ಎಚ್ಚರ ಮೂಡಿದ್ರೆ ಆಗ ಅನನ್ಯ ಚೇತಸ್ಕತ್ವ ಅನ್ನೋದು ಹುಟ್ಟುವುದು ಸಾಧ್ಯ. ಯೋಮಾಂ ನಿತ್ಯಶಃ ಸ್ಮೃತಿ. ಆ ಶಬ್ದ ಎಷ್ಟು ಒತ್ತು ಕೊಡ್ತಾರೆ ನೋಡಿ. ಸತತಂ ನಿತ್ಯಶಃ. ಹೀಗೆ ಯಾರು ಸ್ಮರತಿ ಅವನಿಗೆ ಸುಲಭ. ಸುಲಭ ಸುವ್ರತ ಸಿದ್ಧ ಶತ್ರುತಾಪನ ಅಂತ ದೇವರಿಗೊಂದು ಸುಂದರವಾದ ಹೆಸರು. ಅದಕ್ಕೆ ದೇವರು ತನ್ನನ್ನೇ ಹೆಸರು ಹೇಳ್ಕೊಂಡ. ತಸ್ಯ ಅಹಂ ಸುಲಭ ಸುಖೇನ ಲಭ್ಯ. ಯಾರು ಉಳಿದ ದೇವತೆಗಳಿಗಿಂತ ಮಿಗಿಲಾದ ತತ್ವ ಅಂತ ನನ್ನನ್ನು ಅರ್ಥಪೂರ್ಣವಾಗಿ ಆವೇಶದಿಂದಲೋ ಹಠದಿಂದಲೋ ಯಾರೋ ಹೇಳಿದ್ರು ಅಂತನೋ ದುರಭಿಮಾನದಿಂದನೋ ನನ್ನನ್ನು ಸ್ಮರಿಸಿದ್ರೆ ಉಪಯೋಗ ಇಲ್ಲ. ತಿಳಿದು ಯಾಕೆ ಎಲ್ಲದಕ್ಕಿಂತ ಮಿಗಿಲಾದ ತತ್ವ ನಾನು. ನೋಡಿ, ಹೀಗೆ ಯಾರಾದ್ರೂ ಹೇಳಿದ್ದಿದ್ಯಾ? ಎಲ್ಲರೂ ನಾನು ಹೇಳಿದ್ದನ್ನು ಒಪ್ಕೊಂಬಿಡಿ, ಮಾಡಿಬಿಡಿ. ಯಾಕಂದ್ರೆ ಚರ್ಚೆ ಮಾಡಿದ್ರೆ ಅವಾಗ ಸತ್ಯ ಏನು ಅಂತ ಗೊತ್ತಾಗಿ ಅವ್ರ ಜೊತೆ ನಾವು ಬಾಳ್ಲಿಕ್ಕಾಗಲ್ಲ. ನನ್ನನ್ನು ತಿಳ್ಕೊಳ್ಳುವಾಗ್ಲೂ ನೀವು ವಿಚಾರ ಮಾಡಿ ಬನ್ನಿ. ಯಾಕಂದ್ರೆ ಎಲ್ಲಿ ಕ್ವಾಲಿಟಿ ಇರುತ್ತೋ ಅಥವಾ ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಮಾತ್ರ ಈ ಧೈರ್ಯ ಇರುತ್ತೆ, ಧೃತಿ ಇರುತ್ತೆ. ದೇವ್ರು ಹೇಳ್ತಾನೆ ಚೆನ್ನಾಗಿ ಅರಿತು ಬರಬೇಕು.
ಸುಮ್ನೆ ನನ್ನ ಹತ್ರ ಎಲ್ರು ಹೇಳ್ತಾರೆ ಹೇಳ್ತಾರೆ ಅಂತ ಬರುದಲ್ಲ. ಅದಕ್ಕೆ ಕೊನೆಗೆ ಎಲ್ಲ ಹೇಳಿದ್ಮೇಲೂ ಕೃಷ್ಣ ಹೇಳಿದ್ರು, ವಿಮೃಶ್ಯೈತ ದಶೇಷೇಣ ಯಥೇಚ್ಛಸಿ ತಥಾ ಕುರು. ನಾನು ಹೇಳಿದ್ದನ್ನು ಹೇಳದೆ, ಯಾಕಂದ್ರೆ ಮಧ್ವಾಚಾರ್ಯರು ಮಾತ್ರ ಈ ಮಾತನ್ನ ತುಂಬಾ ಒತ್ತು ಕೊಟ್ಟು ಹೇಳಿದ್ದು. ಅನುಭವಾತ್ಮಕಂ ಮಾನಂ ಪ್ರಮಾಣಂತು ಉತ್ತಮಂ ಮತಂ. ಅನುಭವಾತ್ಮಕವಾದ ಪ್ರಮಾಣವೇ ಪ್ರಮಾಣ ಆಗತ್ತೆ ಹೊರತು ಸುಮ್ನೆ ವಾದದಿಂದ ನಿರ್ಧಾರ ಮಾಡಿದ್ದನ್ನ, ಅನುಭವಕ್ಕೆ ಎಂದೂ ಬರದೇ ಇದ್ದದ್ದನ್ನ, ಅಥವಾ ವ್ಯಾಸರ ಹೃದಯದಿಂದ ಸರಿಯಾಗಿ ವಿಷಯವನ್ನು ಗಮನಿಸಿದ್ರೆ ಅದು ಬೇರೆನೇ ಮುಖವನ್ನ ತೆರೆಯತ್ತೆ ಅನ್ನೋದು ಗೊತ್ತಾದಾಗ ಆ ಬೇರೆ ಮುಖ ಏನು ಅಂತ ಹುಡುಕುವಷ್ಟು ಸಹೃದಯತೆ ಇದ್ರೆ ಅವನು ದೊಡ್ಡವನಾಗ್ತಾನೆ. ಹಾಗಾಗಿ ಅನನ್ಯಚೇತಾ, ಇದು ವಿಚಾರ ಮಾಡಿ ಬರಬೇಕು, ಸತತವಾಗಿ ಬರಬೇಕು, ನಿತ್ಯವಾಗಿ ಬರಬೇಕು. ಯೋ ಮಾಂ ಸ್ಮರತಿ ನಿತ್ಯಶಃ. ಉಳಿದ ದೇವತೆಗಳೆಲ್ಲರೂ ಇದ್ದಾರೆ. ಅದು ರುದ್ರ ಇರ್ಬೋದು, ಬ್ರಹ್ಮ ಇರ್ಬೋದು, ದೇವಿ ಇರ್ಬೋದು, ಅಥವಾ ಪಾರ್ವತಿ ಇರ್ಬೋದು, ಪ್ರಾಣ ಇರಬಹುದು, ವರುಣ ಇರಬಹುದು. ಎಲ್ಲ ದೇವತೆಗಳು ಕೂಡ ತಂವೈ ವಿಷ್ಣು ಪರಮ ಉದಾಹರಂತಿ. ಉಳಿದ ದೇವತೆಗಳ ಹೆಸರೆಲ್ಲವೂ ಕೂಡ ಭಗವಂತನ ಹೆಸರು. ಉಳಿದ ದೇವತೆಗಳು ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲ ಒಂದೇ ಅಂತ ಮತ್ತೆ ಹಾಗೆ ಕಲ್ಪಿಸುವುದು ಅಲ್ಲ. ಎಲ್ಲವೂ ಇರುತ್ತೆ, ಎಲ್ಲದರಲ್ಲೂ ಇರ್ತಾನೆ. ಎಲ್ಲವನ್ನೂ ಚಿಂತಿಸ್ತೇವೆ, ಎಲ್ಲದರಲ್ಲೂ ಇರುವ ಭಗವಂತನನ್ನೇ ಸೇರಿಸಿ ಚಿಂತಿಸುವುದಾದ್ರಿಂದ ಅನನ್ಯ ಚೇತಸ್ಕತ್ವ ಅನ್ನೋದು ಸುಲಭವಾಗಿ ಬರುತ್ತೆ. ಅನ್ಯರಲ್ಲಿರುವಂತಹ ಜ್ಞಾನ ಸ್ವರೂಪನಾದ, ಕ್ರಿಯಾಸ್ವರೂಪನಾದ, ಇಚ್ಛಾಸ್ವರೂಪನಾದ ಭಗವಂತನಿಂದಲೇ ಆಯಾ ದೇವತೆಗಳು ಲೋಕೋತ್ತರವಾದ ಕರ್ಮವನ್ನು ಮಾಡ್ತಾ ಅದನ್ನು ಭಗವಂತನ ಸೇವೆ ಅಂತ ಅವರೂ ಕೂಡ ಎಂದು ಅವರು ಕೂಡ ಇದು ನಾನು ಮಾಡ್ತೇನೆ ಅಂತ ಹೇಳೋರಲ್ಲ. ಹಾಗಾಗಿ ದೇವತೆಗಳನ್ನ ಕಂಡ್ರೆ ಭಗವಂತನಿಗೆ ಇಷ್ಟ. ಕೇವಲ ದೇವತೆಗಳು ಅಂದ್ರೆ ಚಂದ ಇದ್ದಾರೆ, ಅಥವಾ ದೇವತೆಗಳು ನನ್ನನ್ನು ಹೊಗಳುತ್ತಾರೆ, ಅಥವಾ ದೇವತೆಗಳು ತುಂಬಾ ಇನ್ಫ್ಲೂಯೆನ್ಸ್ ಇರುವಂತವ್ರು. ಯಾರ ಇನ್ಫ್ಲೂಯೆನ್ಸ್? ಇವಂದೇ ಬರ್ಬೇಕು ಇನ್ಫ್ಲೂಯೆನ್ಸ್. ಮತ್ತೆ ಹೀಗೆ ಯಾವುದೋ ಒಂದು ಆಮಿಷಕ್ಕೆ ಅಥವಾ ತನಗೆ ಸ್ವಾರ್ಥಕ್ಕೆ, ಏನಾದ್ರೂ ಲಾಭಕ್ಕೆ ಇವ್ರು ಕೆಲಸ ಮಾಡಿದ್ರೆ ನಂಗೊಂದಿಷ್ಟು ಕೆಲಸ ಕಮ್ಮಿ ಆಗುತ್ತೆ ಅನ್ನುವ ಕಾರಣಕ್ಕೋ ದೇವತೆಗಳನ್ನು ಇಷ್ಟಪಡುವುದೂ ಅಲ್ಲ, ಅಥವಾ ದೇವತೆಗಳ ಪರವಾಗಿ ಯುದ್ಧಕ್ಕೆ ಅವರನ್ನ ಜೊತೆ ಸೇರಿಸಿಕೊಂಡು ಗೆಲ್ಲಿಸುವವನು ಅಲ್ಲ. ಅವನಿಗೆ ಅವನದ್ದೇ ಆದ ಸ್ವಂತ ಅಭಿಪ್ರಾಯಗಳಿವೆ. ಸ್ವಂತ ಅನ್ನೋದು ಕೂಡ ಲೋಕಕ್ಕೆ ಉಪಕಾರಕವಾದ ಸ್ವಂತ ಅಭಿಪ್ರಾಯ ಹೊರತು ಅಪಕಾರಕವಾದ ಸ್ವಂತ ಅಭಿಪ್ರಾಯ ಇಲ್ಲ. ಅದರಿಂದ ಮುಂದೆ ಮತ್ತೇನೋ ಒಂದು ಲಾಭ, ಒಂದು ಉತ್ತಮ ಗತಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ದೇವರು ಶಬ್ದ ಹೇಳಿದ್ದು ಸುಲಭ. ಯಾವಾಗ ತಿಳಿದು ನನ್ನ ಯೋಚನೆ ಮಾಡ್ತಾನೋ ಅವನಿಗೆ ನಾನು ಅತ್ಯಂತ ಸುಲಭವಾಗ್ತೇನೆ. ತಿಳಿಯದೆ ಹೋದಾಗ ನಾನು ಅವನಿಗೆ ಸಿಗುವುದು ಕಷ್ಟ ಆಗುತ್ತೆ. ಆದ್ರಿಂದಾಗಿ ನನ್ನನ್ನ ತಿಳಿಯುವುದಕ್ಕೋಸ್ಕರ ಯಾರು ನಿರಂತರವಾಗಿ ಪ್ರಯತ್ನ ಪಡ್ತಿರ್ತಾನೆ ಮತ್ತು ನನ್ನನ್ನೇ ಆಲೋಚಿಸ್ತಾ ಇರ್ತಾನೆ, ನನ್ನನ್ನೇ ಸ್ಮರಿಸ್ತಾ ಇರ್ತಾನೆ, ಅದರಿಂದಾಗಿ ನಿತ್ಯಯುಕ್ತಸ್ಯ ಯೋಗಿನಃ ಅನ್ನೋ ಶಬ್ದವನ್ನು ಬಳಸಿದ್ರು. ಯೋಗ ಅಂದ್ರೆ ಸಂಬಂಧ, ಯೋಗ ಅಂದ್ರೆ ಉಪಾಯ. ನಿತ್ಯೋಪಾಯವನ್ನ ಯಾರು ಹೊಂದಿದ್ದಾನೆ, ನಿತ್ಯವೂ ಈ ವಿಷಯದಲ್ಲಿ ತುಂಬಾ ಸ್ಪಷ್ಟವಾದ ಕಲ್ಪನೆ ಇದ್ದು ಸತ್ಯವನ್ನು ಪರಿಗ್ರಹಿಸ್ತಾನೆ ಅಂಥವನನ್ನ, ಅಂದ್ರೆ ಎಲ್ಲಿಯೂ ಕೂಡ ಒತ್ತು ಹಾಕಿ ನಾನು ಹೇಳಿದಂತ ಆಗ್ಬೇಕು ಅನ್ನುವ ಒಂದು ಒದ್ದಾಟ ಇಲ್ಲಿ ಕಾಣಿಸುವುದಿಲ್ಲ. ಒಟ್ಟು ಈ ಹಿಂದೆ ಏನು ಹೇಳಿದ ಹಾಗಾಯ್ತು ಈ ತನಕ ಅಂದ್ರೆ ನಾವೊಂದ್ ಸರ್ತಿ ಇಡೀ ಶ್ಲೋಕಗಳನ್ನು ಗಮನಿಸಿ ಇಲ್ಲಿ ತನಕ ಬಂದ್ರೆ, ಕೊನೆಯ ಕಾಲದಲ್ಲಿ ಭಗವಂತನಲ್ಲಿ ನಿರಂತರವಾಗಿ ಭಕ್ತಿ ಇಟ್ಟು ಬಿಗಿ ಹಿಡಿದ ಮನಸ್ಸಿನಿಂದ ಹುಬ್ಬುಗಳ ನಡುವೆ ಪ್ರಾಣವಾಯುವನ್ನು ಕದಲದಂತೆ ಇರಿಸಿ ಪ್ರಾಣಾಯಾಮದ ಯೋಗದ ಮೂಲಕ ಲೀಲಾ ಮನೋಹರನಾದಂತಹ ಪರಮಪುರುಷನಾದಂತಹ ಪರಮಾತ್ಮನನ್ನು ಪಡೆಯಬೇಕು. ಯಾಕೆಂದ್ರೆ ಯಾರು ಹಳೆಯ ಸಾಹಿತ್ಯವೆನಿಸಿದ ಆದ್ರೆ ಹೊಸತು ಎನಿಸಿದ ಸಂಗತಿಗಳನ್ನು ಹೇಳುವ ವೇದಗಳಿವೆಯೋ ಅವುಗಳಿಂದ ಭಗವಂತನನ್ನ ಅಕ್ಷರ ಅಂತ ಪ್ರತಿಪಾದಿಸ್ತಾರೆ. ಯಾರು ಈ ಲೋಕದಲ್ಲಿ ಸಿಗುವಂತಹ ಲೌಕಿಕ ಭೋಗಗಳನ್ನ ಅದು ಅತ್ಯಂತ ಕೀಳು ಮಟ್ಟದ್ದು, ಅಥವಾ ಕೀಳು ಅಂದ್ರೆ ನಂಗೆ ಕೆಟ್ಟದ್ದು ಅನ್ನೋದಲ್ಲ, ಒಂದಲ್ಲ ಒಂದು ದಿವಸ ಕಳೆದು ಹೋಗುವಂತದ್ದು,
ಹಾಳಾಗುವಂಥದ್ದು, ಮರೆತು ಹೋಗುವಂಥದ್ದು, ಅಥವಾ ದೇಹಕ್ಕೆ ಹಾನಿಯ ಉಂಟು ಮಾಡುವಂಥದ್ದು ಅಂತ ಅದರ ಬಗ್ಗೆ ಒಲವು ಬಿಟ್ಟು ಆ ಪರಮಾತ್ಮನನ್ನು ಯಾರು ಸೇರ್ತಾರೋ, ಸೇರ್ಲಿಕ್ಕೆ ಬಯಸಿ ಅದೇ ತತ್ವದ ಕಡೆಗೆ ನಿರಂತರ ಗಮನ ಹರಿಸ್ತಾರೋ, ಅವರು ಮುಕ್ತಿಪ್ರದವಾದಂತಹ ತತ್ವವನ್ನು ಏನು ಪಡೀತಾರೆ ಅದರ ಬಗ್ಗೆ ನಾನು ನಿನಗೆ ಹೇಳ್ತೇನೆ ಅಂತ ಇಷ್ಟು ಹೇಳಿದ್ದೀಗ. ಹಾಗೆ ಹೇಳುವಾಗ ಎರಡು ಪ್ರಧಾನ ಅಂಶಗಳನ್ನು ಹೇಳಿದ್ದು. ಎಲ್ಲ ನಾಡಿ ದ್ವಾರಗಳಿವೆ, ಸುಮಾರು ಬಲಗಡೆ ಎಡಗಡೆ ಸೇರಿ 72,000 ಪ್ರಧಾನ ನಾಡಿಗಳು. ಮತ್ತೆ ಅದು ಕೋಟಿ ವಿಭಾಗ ಆದ್ರೆ 72,000 ಕೋಟಿ ನಾಡಿಗಳಾಗ್ತವೆ. 72,000 ನಾಡಿಗಳ ದ್ವಾರಗಳನ್ನ ತಡೆ ಹಿಡಿದು, ಇದು ಕಷ್ಟ. ಸರ್ವದ್ವಾರಾಡಿ ಸಂಯಮ್ಯ. ನಮ್ಗೆಲ್ಲ ಟೆನ್ಷನ್ ಇರ್ಬೇಕಾದ್ದು. ನಾವು ಪ್ರಯತ್ನ ಪಟ್ಟು ನಮ್ಗೆ ಆಗುವಂತ ಕಣ್ಣು ಮೂಗು ಬಾಯಿ ಇಷ್ಟು ಇಂದ್ರಿಯಗಳ ಬಗ್ಗೆ ಯೋಚನೆ ಮಾಡಿದ್ರೆ, ಆವಾಗ ಅದಕ್ಕೆ ಸಂಬಂಧಪಟ್ಟಂತೆ ಉಳಿದ ದೇವತೆಗಳು ಉಳಿದ ದ್ವಾರಗಳನ್ನೆಲ್ಲ ಮನಸ್ಸು ಕಳಿಸಿದ್ರೆ ಮಾತ್ರ ಉಳಿದ ಇಂದ್ರಿಯಗಳ ಮೂಲಕ ಅದು ಬೇರೆ ಬೇರೆ ಕಡೆಗೆ ಪ್ರಾಣ ಶಕ್ತಿ ಹರಿಯುವುದು ಸಾಧ್ಯ. ಆದ್ರಿಂದಾಗಿ ಭಗವಂತನಲ್ಲೇ ಮನಸ್ಸಿಟ್ಟು ಬಿಟ್ರೆ, ಮನಸ್ಸಿಗೆ ಬೇರೆ ಕಡೆ ಹೋಗುವ ಮನಸ್ಸೇ ಆಗ್ಲಿಲ್ಲ ಅಂದ್ರೆ ಆವಾಗ ಇಂದ್ರಿಯಗಳೆಲ್ಲವೂ ಕೂಡ ಬೇಕಾದಂತೆ ಬಿಗಿಯಾಗತ್ತೆ, ಬೇಕಾದಂತೆ ಸಹಜ ಸ್ಥಿತಿಗೆ ಬಂದು ಇಷ್ಟದಿಂದಲೇ ತನ್ನ ಕೆಲಸಗಳನ್ನ ಕಷ್ಟಪಟ್ಟು ಮಾಡುತ್ತೆ. ಪ್ರಾಣವಾಯುವನ್ನ ನೆತ್ತಿಯ ತುದಿಯಲ್ಲಿ ನೆಲೆಗೊಳಿಸಿ ಯಾರು ಯೋಗ ಸಾಧನೆಯಲ್ಲಿ ನೆಲೆಗೊಂಡಿರ್ತಾನೋ, ಅಂದ್ರೆ ಸ್ಥಿರವಾಗಿ ಅಲ್ಲಿದ್ದು ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೋ, ಅವನು ಓಂ ಅನ್ನುವ ಒಂದಕ್ಷರದಿಂದ ವಾಚ್ಯನಾದ ಪರತತ್ವವನ್ನು ನಿರಂತರ ಕೊಂಡಾಡ್ತಾ ಇರ್ತಾನೆ. ಅಲ್ಲಿ ಪರತತ್ವವನ್ನು ಕೊಂಡಾಡುವುದನ್ನು ನನ್ನನ್ನೇ ನೆನೆಯುವುದು ಅಂತ ಅರ್ಥ. ನನ್ನನ್ನೇ ನೆನೆದು ದೇಹವನ್ನು ತೊರೆದು ಯಾರು ಮೇಲಕ್ಕೆ ಏರ್ತಾನೋ ಅವನು ಮತ್ತೆ ಮರಳಿ ಬರ್ಲಿಕ್ಕಾಗದ ಲೋಕವನ್ನ ಸೇರ್ತಾನೆ. ಓ ಪಾರ್ಥ, ನೀನ್ ಬೇರೇನು ಯೋಚನೆ ಮಾಡಬೇಡ. ಅನನ್ಯ ಚೇತಾಹ, ಬೇರೇನನ್ನೂ ವಸ್ತುವನ್ನಾಗ್ಲಿ ವ್ಯಕ್ತಿಯನ್ನಾಗ್ಲಿ ಉಳಿದ ದೇವತೆಗಳನ್ನಾಗ್ಲಿ ಕಥೆ ಕನ್ಫ್ಯೂಸ್ ಉಂಟು ಮಾಡುವಂತಹ ಸಂಗತಿಗಳನ್ನಾಗಲಿ ಯಾವುದನ್ನೂ ಯೋಚಿಸದೆ ಶುದ್ಧವಾದ ಪರತತ್ವದೆಡೆಗೆ ಗುಣವಂತನಾದ ಲೋಕದ ಯಾವುದೇ ವ್ಯತಿರಿಕ್ತವಾದ ಸಂಗತಿಗಳಿಲ್ಲದ ಕಡೆಗೆ ಅನುದಿನವೂ ಹೀಗೆ ಯಾರು ನೆನೀತಾ ಇರ್ತಾನೋ ಅಂತಹ ಭಗವಂತನನ್ನ ಕುರಿತು ಅವನ ನಿರಂತರವಾದ ಸಾಧನೆಯಿಂದ ನಾನು ಸುಲಭವಾಗಿ ಅವರ ಕೈಗೆ ಸಿಗ್ತೇನೆ. ತಸ್ಯಾಹಂ ಸುಲಭ ಪಾರ್ಥ. ದೇವರ ತುಂಬಾ ಚಂದದ ಹೆಸರು ಸುಲಭ ಅನ್ನೋದು. ಯಾಕೆಂದ್ರೆ ಸುಲಭ ಸುಲಭ ಅನ್ನುವ ಶಬ್ದವನ್ನು ತುಂಬಾ ಕಡೆ ಸುಲಭನೋ ಹರಿ ಅಂತ ದಾಸರು ಕೂಡ ಫಲವಿದು ಬಾಳದುದಕ್ಕೆ ಅಥವಾ ಸುಲಭ ಪೂಜೆಯ ಮಾಡಿ ಅನ್ನುವಲ್ಲೆಲ್ಲ ನಮಗೆ ಭಗವಂತನನ್ನ ಅತ್ಯಂತ ಸುಖೇನ ಲಭ್ಯ, ಆನಂದದಿಂದ ಸಿಗ್ತಾನೆ, ಸುಲಭವಾಗಿ ಸಿಗ್ತಾನೆ, ಸಹಜವಾಗಿ ಸಿಗ್ತಾನೆ. ಅದಕ್ಕೇನು ಇಲ್ಲದೆ ಇರುವುದನ್ನೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ಇದ್ದಿದ್ದನ್ನು ಯಥಾವತ್ತಾಗಿ ಒಪ್ಪಿಕೊಂಡ್ರೆ ಅವನಿಗೆ ಭಗವಂತ ಸಿಕ್ಕೇ ಸಿಗ್ತಾನೆ. ಆ ಯೋಗಿನಃ ಅನ್ನುವ ಶಬ್ದ ನಿತ್ಯಯುಕ್ತಸ್ಯ ಯೋಗಿನಃ, ನಿತ್ಯನಾದ ಪರಮಾತ್ಮನ. ಉಳಿದದ್ದೆಲ್ಲ ಅನಿತ್ಯ. ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ತತ್ವಗಳಿಂದ ಅಂದ್ರೆ ಒಂದು ರೂಪದಿಂದ ಮತ್ತೆ ಅದು ಮೂಲಕ್ಕೆ ಸೇರಿದಾಗ ಮತ್ತೆ ಅದೇ ಮುಂದಿನ ಸೃಷ್ಟಿಗೆ ಸೇರಿಕೊಳ್ಳುತ್ತೆ. ಆದರೆ ಜೀವನಲ್ಲಿರುವ ಎಕ್ಸ್ಕ್ಲೂಸಿವ್ ಏನಿದೆ ಅದು ಜೀವ ಜೊತೆಗೇನೆ ಹೋಗುತ್ತೆ. ಅದನ್ನ ಮತ್ತೆ ಇಲ್ಲೆಲ್ಲೂ ಬಿಟ್ಟು ಹೋಗುವ ಹಾಗಿಲ್ಲ. ಜ್ಞಾನದ ರೂಪದಲ್ಲಿ ಏನಾದ್ರೂ ಬಿಟ್ಟು ಹೋಗಿದ್ರು ಕೂಡ ಮತ್ತೆ ಅದು ಮೂಲದಲ್ಲಿ ಸೇರ್ಕೊಳ್ಳುತ್ತೆ ಹೊರತು ಅದೇ ವ್ಯಕ್ತಿಯಿಂದ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸರಿ, ಹಾಗಿದ್ರೆ ಮುಂದೇನು ಆಚಾರ್ಯರ ಮಾತಿಲ್ಲಿರುವುದು? ನಿತ್ಯಯುಕ್ತಸ್ಯ ನಿತ್ಯೋಪಾಯವತಃ ಯೋಗಿನಃ ಪರಿಪೂರ್ಣ ಯೋಗಸ್ಯ. ಯಾಕೆ ಈ ಶಬ್ದವನ್ನು ಹೀಗೆ ಮತ್ತೆ? ಯಾಕಂದ್ರೆ ನಿತ್ಯಯುಕ್ತ ಅನ್ನುವಲ್ಲಿ ಯುಕ್ತ ಅನ್ನುವ ಶಬ್ದಕ್ಕೆ ಉಪಾಯದಿಂದ ಕೂಡಿದವ, ಮತ್ತೆ ಯೋಗಿನಃ ಯೋಗದಿಂದ ಕೂಡಿದವ ಅಂತ ಯಾಕೆ ಅರ್ಥ?
ಏನೋ ಕೆಲವೊಂದ್ ಸರ್ತಿ ನಿಮ್ಗೆ ಅನ್ಸುತ್ತೆ ಅಂದ್ರೆ ಅದದೇ ಶಬ್ದಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಏನೋ ಬರೆದು ಮುಗಿಸ್ಬೇಕು, ಹೆಚ್ಚು ಬರೀಬೇಕು, ತುಂಬಾ ಶ್ಲೋಕಗಳಾದ್ರೆ ನನ್ನನ್ನ ಕವಯಿತ್ರಿ ಅಂತ ಒಪ್ಪಿಕೊಳ್ತಾರೆ ಅನ್ನೋ ಈ ತರದ ಹಿನ್ನೆಲೆಯಿಂದ ಕೂತು ಯೋಚನೆ ಮಾಡಿದ್ರೆ ಆವಾಗ ಎಲ್ಲೆಲ್ಲೋ ಹೋಗುತ್ತೆ. ಉಪಾಯ ಅನ್ನೋದು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರುವಂತದ್ದು ಹೊರತು ಅದು ಲೋಕದಲ್ಲಿ ನಾವು ಒಬ್ರಿಗಿಂತ ಒಬ್ರು ಮೇಲಾಟಕ್ಕಾಗಿ ಅದರಿಂದ ಆಗುವ ಅನರ್ಥಗಳಿಗಾಗಿ ನಾವು ತಲೆ ಕೊಡ್ಬೇಕಾಗತ್ತಾ ಅನ್ನೋದನ್ನು ಯೋಚಿಸಿದಾಗ ಸುಮ್ ಸುಮ್ನೆ